ಮರಣದ ನಂತರ ಏನಾಗುತ್ತೆ? ಆತ್ಮದ 13 ರಹಸ್ಯಗಳು. ಮರಣವು ಪ್ರತಿಯೊಬ್ಬ ಜೀವಿಯ ಜೀವನದಲ್ಲಿ ಅನಿವಾರ್ಯವಾದ ಸತ್ಯ. ಆದರೆ ಮನುಷ್ಯನ ಮರಣದ ನಂತರ ಏನಾಗುತ್ತದೆ? ಆತ್ಮ ಎಲ್ಲಿ ಹೋಗುತ್ತದೆ? 13 ದಿನಗಳ ಕಾಲ ಆತ್ಮದ ಪ್ರಯಾಣ ಹೇಗಿರುತ್ತದೆ ಎಂಬ ಪ್ರಶ್ನೆಗಳು ಸಾವಿರಾರು ವರ್ಷಗಳಿಂದ ಮಾನವರಲ್ಲಿ ಕುತೂಹಲವನ್ನ ಮೂಡಿಸುತ್ತಿವೆ. ಈ ಪ್ರಶ್ನೆಗಳಿಗೆ ಹಿಂದೂ ಧರ್ಮದ ಹಲವು ಗ್ರಂಥಗಳು, ವಿಶೇಷವಾಗಿ ಗರುಡ ಪುರಾಣ, ವಿಭಿನ್ನ ವಿವರಣೆಗಳನ್ನು ನೀಡುತ್ತವೆ. ಹಿಂದೂ ಧರ್ಮದ ಪ್ರಕಾರ ಮರಣ ಸಂಭವಿಸಿದಾಗ ದೇಹವು ಪಂಚಭೂತಗಳಲ್ಲಿ ಲೀನವಾಗುತ್ತದೆ, ಆದರೆ ಆತ್ಮವು ನಾಶವಾಗುವುದಿಲ್ಲ. ಭಗವದ್ಗೀತೆಯಲ್ಲಿ ಆತ್ಮವು ಅಜರಾಮರ ಮತ್ತು ಶಾಶ್ವತ ಎಂದು ವರ್ಣಿಸಲಾಗಿದೆ. ದೇಹವು ನಾಶವಾದರೂ ಆತ್ಮವು ತನ್ನ ಮುಂದಿನ ಪಯಣವನ್ನ ಆರಂಭಿಸುತ್ತದೆ ಎಂಬುದು ಧಾರ್ಮಿಕ ನಂಬಿಕೆಯಾಗಿದೆ. ಈ ಅವಧಿಯಲ್ಲಿ ಆತ್ಮವು ಮುಂದಿನ ಲೋಕದತ್ತ ತನ್ನ ಪಯಣವನ್ನ ಆರಂಭಿಸುತ್ತದೆ ಎಂದು ನಂಬಲಾಗಿದೆ. ಈ ಸಮಯದಲ್ಲಿ ಕುಟುಂಬದವರು ಮಾಡುವ ಪಿಂಡ ಪ್ರದಾನ, ತರ್ಪಣ ಮತ್ತು ಇತರ ಶ್ರಾದ್ದ ವಿಧಿಗಳು ಆತ್ಮದ ಪಯಣಕ್ಕೆ ಸಹಕಾರಿಯಾಗುತ್ತವೆ ಎಂಬ ನಂಬಿಕೆ ಇದೆ. ಕುಟುಂಬದವರು ಮಾಡುವ ದಾನ, ಪೂಜೆ ಹಾಗೂ ಪಿತೃಕಾರ್ಯಗಳು ಆತ್ಮದ ಶಾಂತಿಗಾಗಿ ಮಾಡಲಾಗುತ್ತದೆ. ಈ ಆಚರಣೆಗಳು ಮೃತರ ಮೇಲಿನ ಗೌರವ ಮತ್ತು ಸ್ಮರಣೆಯ ಸಂಕೇತಗಳಾಗಿವೆ. ಆತ್ಮಕ್ಕೆ ಸೂಕ್ಷ್ಮ ದೇಹದ ನಿರ್ಮಾಣವಾಗುತ್ತದೆ ಎಂದು ಕೆಲವು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಿಂದೂ ಸಂಪ್ರದಾಯದಲ್ಲಿ 13ನೇ ದಿನವನ್ನ ಅತ್ಯಂತ ಮಹತ್ವದ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ನಡೆಯುವ ಕಾರ್ಯ ಅಥವಾ ಶುದ್ಧಿ ವಿಧಿಯ ನಂತರ ಆತ್ಮವು ತನ್ನ ಮುಂದಿನ ಪಯಣವನ್ನ ಮುಂದುವರಿಸುತ್ತದೆ ಎಂಬ ನಂಬಿಕೆ ಇದೆ. ಅನೇಕ ಕುಟುಂಬಗಳಲ್ಲಿ ಈ ದಿನ ಮೃತರಿಗೆ ಅಂತಿಮ ಗೌರವ ಸಲ್ಲಿಸಿ ಅವರ ನೆನಪನ್ನ ಸ್ಮರಿಸಲಾಗುತ್ತದೆ. ಪ್ರತಿಯೊಬ್ಬ ಜೀವಿಯ ಮುಂದಿನ ಗತಿ ಅವನು ಮಾಡಿದ ಕರ್ಮಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಉತ್ತಮ ಕರ್ಮಗಳು ಮತ್ತು ದುಷ್ಟ ಕರ್ಮಗಳ ಆಧಾರದ ಮೇಲೆ ಆತ್ಮದ ಮುಂದಿನ ಸ್ಥಿತಿ ನಿರ್ಧಾರವಾಗುತ್ತದೆ ಎಂದು ಗರುಡ ಪುರಾಣ ಸೇರಿದಂತೆ ಹಲವು ಧಾರ್ಮಿಕ ಗ್ರಂಥಗಳು ವಿವರಿಸುತ್ತವೆ. ಮೊದಲ ದಿನ ಅಂದರೆ ಮರಣದ ನಂತರ ಆತ್ಮವು ತನ್ನ ದೇಹದಿಂದ ಬೇರ್ಪಟ್ಟಿರುವುದನ್ನ ಅರಿಯಲು ಆರಂಭಿಸುತ್ತದೆ ಎಂಬ ನಂಬಿಕೆ ಇದೆ. ಈ ಸಂದರ್ಭದಲ್ಲಿ ಆತ್ಮವು ತನ್ನ ಮನೆ, ಕುಟುಂಬ ಮತ್ತು ಆತ್ಮೀಯರ ಸುತ್ತಮುತ್ತಲೇ ಇರುವುದಾಗಿ ಕೆಲವು ಧಾರ್ಮಿಕ ಗ್ರಂಥಗಳು ವಿವರಿಸುತ್ತವೆ. ಎರಡನೆಯ ದಿನ ಆತ್ಮವು ತನ್ನ ಮರಣದ ವಾಸ್ತವಿಕತೆಯನ್ನ ನಿಧಾನವಾಗಿ ಅರ್ಥ ಮಾಡಿಕೊಳ್ಳುತ್ತದೆ ಎಂದು ನಂಬಲಾಗುತ್ತದೆ. ಮೂರನೇ ದಿನ ಆತ್ಮವು ಭೌತಿಕ ಲೋಕದಿಂದ ಕ್ರಮೇಣ ದೂರವಾಗಲು ಆರಂಭಿಸುತ್ತದೆ ಎಂಬ ಸಾಂಪ್ರದಾಯಿಕ ನಂಬಿಕೆ ಇದೆ. ಅನೇಕ ಕುಟುಂಬಗಳು ಈ ಅವಧಿಯಲ್ಲಿ ವಿಶೇಷ ಪೂಜೆಗಳನ್ನು ನೆರವೇರಿಸುತ್ತಾರೆ. 4ನೇ ದಿನದಿಂದ 7ನೇ ದಿನದವರೆಗೆ ಆತ್ಮವು ತನ್ನ ಮುಂದಿನ ಪಯಣದತ್ತ ಸಾಗುತ್ತದೆ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. 8ನೇ ದಿನದಿಂದ 10ನೇ ದಿನದವರೆಗೆ ಆತ್ಮಕ್ಕೆ ಸೂಕ್ಷ್ಮ ದೇಹದ ರೂಪ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ. 11ನೇ ದಿನ ವಿಶೇಷ ಶುದ್ಧಿ ವಿಧಿಗಳು, ಪಿತೃ ಕಾರ್ಯಗಳು ಹಾಗೂ ಪೂಜೆಗಳನ್ನು ನಡೆಸಲಾಗುತ್ತದೆ. ಇವು ಕುಟುಂಬ ಸದಸ್ಯರಿಗೆ ಮಾನಸಿಕ ನೆಮ್ಮದಿ ನೀಡುವ ಜೊತೆಗೆ ಮೃತರ ಆತ್ಮದ ಶಾಂತಿಗಾಗಿ ಮಾಡುವ ಧಾರ್ಮಿಕ ಆಚರಣೆಗಳಾಗಿವೆ. ಇನ್ನು ಹಿಂದೂ ಸಂಪ್ರದಾಯದಲ್ಲಿ 13ನೇ ದಿನಕ್ಕೆ ವಿಶೇಷ ಮಹತ್ವ ಇದೆ. ಈ ದಿನ ಮೃತರ ಆತ್ಮದ ಮುಂದಿನ ಪಯಣಕ್ಕೆ ಶುಭ ಕೋರುವ ಸಂಪ್ರದಾಯವಿದೆ. ಮತ್ತೊಂದು ಕುತೂಹಲಕಾರಿ ವಿಷಯ ಅಂದರೆ ಗರುಡ ಪುರಾಣದ ಪ್ರಕಾರ ವ್ಯಕ್ತಿಯ ಕರ್ಮಫಲಕ್ಕೆ ಅನುಗುಣವಾಗಿ ಆತ್ಮವು ಕಠಿಣ ಮಾರ್ಗಗಳನ್ನು, ಭಯಾನಕ ನದಿಗಳು ಅಥವಾ ದುರ್ಗಂಧಯುಕ್ತ ಸ್ಥಳಗಳಲ್ಲಿ ಎದುರಿಸುತ್ತವೆ ಎಂದು ಹೇಳಲಾಗುತ್ತದೆ. ದುಷ್ಕರ್ಮಗಳು ಮಾಡಿದ ಆತ್ಮವು ತನ್ನ ಕರ್ಮದ ಫಲವಾಗಿ ರಕ್ತ, ಕೀವು ಅಥವಾ ಇತರೆ ಅಶುಚಿ ಪದಾರ್ಥಗಳಿಂದ ತುಂಬಿದ ಭಯಾನಕ ಪ್ರದೇಶಗಳಲ್ಲಿ ದಾಟಬೇಕಾಗುತ್ತದೆ ಎಂದು ವಿವರಿಸಲಾಗುತ್ತದೆ. ಕೆಲವು ಸ್ಥಳಗಳಲ್ಲಿ ಮುಳ್ಳುಗಳಿಂದ ಕೂಡಿದ ದಾರಿಗಳು, ಉರಿಯುವ ಮರಳು, ಕಲ್ಲುಗಳಿಂದ ಕೂಡಿದ ಪ್ರದೇಶಗಳು ಹಾಗೂ ದಟ್ಟ ಕತ್ತಲೆಯ ಮಾರ್ಗಗಳನ್ನು ಉಲ್ಲೇಖಿಸಲಾಗಿದೆ. ಈ ರೀತಿಯ ಭಯಾನಕ ಚಿತ್ರಣಗಳು ಪಾಪ ಕರ್ಮಗಳ ಪರಿಣಾಮವಾಗಿ ಮನವರಿಕೆ ಮಾಡಲು ಬಳಸಲ್ಪಟ್ಟ ಧಾರ್ಮಿಕ ಸಂಕೇತಗಳೆಂದು ಪರಿಗಣಿಸಲಾಗುತ್ತದೆ. ಗರುಡ ಪುರಾಣದಲ್ಲಿ ಹೆಚ್ಚು ಪ್ರಸಿದ್ಧವಾಗಿರುವುದು ವೈತರಣಿ ನದಿ. ಈ ನದಿಯನ್ನ ದಾಟುವುದು ಆತ್ಮದ ಪಯಣದಲ್ಲಿ ಪ್ರಮುಖ ಹಂತವೆಂದು ಹೇಳಲಾಗುತ್ತದೆ. ಪುಣ್ಯವಂತರಿಗೆ ಈ ಪಯಣ ಸುಲಭವಾಗುತ್ತದೆ, ಆದರೆ ಪಾಪ ಕರ್ಮಗಳನ್ನು ಮಾಡಿದವರಿಗೆ ಅದು ಅತ್ಯಂತ ಕಷ್ಟಕರವಾಗುತ್ತದೆ ಎಂಬ ನಂಬಿಕೆ ಇದೆ. ಜೀವನದಲ್ಲಿ ಧರ್ಮ, ದಯೆ, ಪ್ರಾಮಾಣಿಕತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಪಾಲಿಸುವುದೇ ಉತ್ತಮ ಗತಿಗೆ ದಾರಿ ಎಂಬ ಸಂದೇಶವನ್ನ ಗರುಡ ಪುರಾಣ ನೀಡುತ್ತದೆ.